New Hope TV, your encounter with God. It's a great joy to be in the presence of God. ದೇವರ ಪ್ರಸನ್ನತೆಯಲ್ಲಿ ಇರುವಂತದ್ದು ಬಹಳ ಸಂತೋಷಕರವಾದ ಕಾರ್ಯವಾಗಿದೆ. I was so happy to see you all, life coming in your dead bodies. ನಾವು ನೋಡ್ತಾ ಇರುವಾಗಲೇ ನಿಮ್ಮ ಮೃತ ಶರೀರದ ಒಳಗೆ ಜೀವವು ಬರ್ತಾ ಇರುವಂತದ್ದನ್ನು ನೋಡ್ತಾ ಇದ್ದೇನೆ. Hallelujah. Hallelujah. You know, some people when they come to the house of God, they come with all their problems on their faces. ಕೆಲವರು ದೇವರ ಆಲಯದ ಒಳಗಡೆ ಬರುವಾಗ ಅವರು ತಾನೇ ತಮ್ಮ ಮುಖದಲ್ಲಿ ಅನೇಕ ತೊಂದರೆಗಳನ್ನು ಇಟ್ಟುಕೊಂಡು ಬರ್ತಾರೆ. You know, when we preachers, when any preachers come, if they see their face, they can prophesy to them. ಬರುವಂತ ಪ್ರಸಂಗಿಕರು ತಾನೇ ಅವರ ಮುಖಗಳನ್ನು ನೋಡುವುದಾದರೆ ಅವರನ್ನು ನೋಡಿ ಸುಲಭವಾಗಿ ಪ್ರವಾದನೆ ಹೇಳಬಹುದು. Hallelujah. Hallelujah. ಮುಖದಲ್ಲಿ ಇರುವಂತ ಎಲ್ಲ ಕಳೆ ಕೊಳೆ ಎಲ್ಲ ಮುಖದಲ್ಲೇ ಇರುತ್ತೆ ಅವರಿಗೆ. ಎಲ್ಲ they carry all their worries and on their faces. ಅವರ ಮುಖದಲ್ಲಿ ಆಲಯಕ್ಕೆ ಬರುವಾಗ ಎಲ್ಲ ತೊಂದರೆಗಳನ್ನ ಸಮಸ್ಯೆಗಳನ್ನು ಹೊತ್ತುಕೊಂಡು ಬರ್ತಾರೆ. But I want to tell you, people of God, ಈ ದಿನದಲ್ಲಿ ನಾನು ನಿಮಗೊಂದು ವಿಷಯ ಹೇಳ್ತೇನೆ ದೇವರ ಮಕ್ಕಳೇ. when you come to the house of God, ದೇವರ ಆಲಯಕ್ಕೆ ನೀವು ಬರುವಾಗ we need to carry the joy and the presence of God. ದೇವರ ಪ್ರಸನ್ನತೆಯ ಒಳಗೆ ಸಂತೋಷ ಉಲ್ಲಾಸವನ್ನು ಹೊತ್ತು ಬರಬೇಕು. Hallelujah. 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 Turn to your neighbor and say, ಪಕ್ಕದಲ್ಲಿರೋರನ್ನ ನೋಡಿ ಹೇಳ್ರಿ, the joy of the Lord is my strength. ಕರ್ತನ ಆನಂದವೇ ನನ್ನ ಬಲವಾಗಿದೆ. ನೋಡಿದ್ರೆ ಒಳ್ಳೆ ಶತ್ರುಗಳ ಹತ್ರ ಮಾತಾಡ್ದಂಗೆ ಮಾತಾಡ್ತೀರಾ. ಪಕ್ಕದಲ್ಲಿರೋ ನೋಡಿ ಮಾತನಾಡುವಂತದ್ದು ಶತ್ರುಗಳೊಂದಿಗೆ ಮಾತನಾಡುವ ಹಾಗೆ ಇದೆ. ಇನ್ನೂ ಸ್ವಲ್ಪ ಜನ ಹಲ್ಲು ಇಟ್ಕೊಂಡು ಹಲ್ಲು ತೆಗಿಯಲ್ಲ, ಬಾಯಿ ತೆಗಿಯಲ್ಲ, ನೋಡ್ಕೊಂಡು ಈ ತರ ದೇ ಗಿವ್ ಎ ಡರ್ಟಿ ಲುಕ್. ಕೆಲವರು ತಾನೇ ಬಾಯಿಗಳಲ್ಲಿ ಹಲ್ಲುಗಳನ್ನು ಇಟ್ಕೊಂಡು ಹಲ್ಲುಗಳನ್ನ ತೆರೆದು ಕೂಡ ತೋರಿಸಲ್ಲ, ಅವರನ್ನು ನೋಡಿ ಕೆಟ್ಟವಾದಂತ ಒಂದು ನೋಟವನ್ನ ನೋಡ್ತಾರೆ. Turn to your neighbor and say, joy of the Lord is my strength. ಕರ್ತನ ಆನಂದವೇ ನನ್ನ ಬಲವಾಗಿದೆ ಎಂಬುದಾಗಿ ಪಕ್ಕದಲ್ಲಿರೋಗೆ ಕೈಗಳನ್ನು ಕೊಟ್ಟು ನಗ್ನಗ್ತಾ ಹೇಳ್ಬೇಕು. ನಗನಗುತ್ತಾ ಜೋರಾಗಿ ಹೇಳ್ರಿ. You're sitting next to your brothers. ನೀವು ನಿಮ್ಮ ಸಹೋದರನ ಪಕ್ಕದಲ್ಲಿ ಕುಳಿತುಕೊಂಡಿದ್ದೀರಿ. Hallelujah. Hallelujah. ಈ ಕಡೆನ ಸ್ವಲ್ಪ ನಗ್ಮಕ, ಇಲ್ಲಿ ಬರ್ತಾನೆ ಇಲ್ಲ ನಗುಮಕ. ಇಲ್ಲಾದ್ರೂ ಒಂದ್ ಸ್ವಲ್ಪ ಜನ ನಗ್ತಾ ಇದ್ದಾರೆ, ಈ ಕಡೆ ಜನ ನಗ್ತಾ ಇಲ್ಲ. It looks like as if they had a nice fight with their husband in their house and came. ಇದನ್ನ ನೋಡುವಾಗ ಮನೆಯಲ್ಲಿ ಅವರ ಪತಿಯೊಂದಿಗೆ ಚೆನ್ನಾಗಿ ಜಗಳವಾಡಿ ಬಂದ ಹಾಗೆ ಇರ್ತದೆ. Hallelujah. 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 I was so happy, you dancing and rejoicing in the presence of God. ದೇವರ ಪ್ರಸನ್ನತೆಯಲ್ಲಿ ಕುಣಿದಾಡಿ ನಲಿದಾಡಿ ಸ್ತುತಿಸುವಂತದರಲ್ಲಿ ಸಂತೋಷವುಳ್ಳವನಾಗಿದ್ದೆ. Sunday after Sunday there should be a celebration here in the house of God. ಭಾನುವಾರದಿಂದ ಭಾನುವಾರದವರೆಗೂ ದೇವರ ಆಲಯದ ಒಳಗಡೆ ಒಂದು ಆಘೋಷ ಇರಬೇಕು, ಉಲ್ಲಾಸ ಇರಬೇಕು, celebration. ಒಂದು ದೊಡ್ಡ ಆಘೋಷ ಇರಬೇಕು. This is the place where you need to rejoice, and this is the place where you will blessing starts in your lives. ಈ ಒಂದು ಸ್ಥಳದಲ್ಲಿಯೇ ಆಶೀರ್ವಾದ ಎನ್ನುವಂತದ್ದು ನಿನ್ನ ಜೀವಿತದಲ್ಲಿ ಆರಂಭವಾಗ್ತದೆ, ಉಲ್ಲಾಸ ಎನ್ನುವಂತದ್ದು ಇರ್ತದೆ. Hallelujah. 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 ಏನೋ ಚರ್ಚಿಗೆ ಬರಬೇಕು, ಬಂದಬೇಕು, ಕೂತ್ಕೊಳ್ಬೇಕು, ಆರಾಧನೆ ಮಾಡಬೇಕು, ಮತ್ತೆ ಹೋಗಿ ತಿರ್ಗಾ ಪ್ರಾಬ್ಲಮ್ ಅಲ್ಲಿ ಸಿಗೋದಲ್ಲ. But when you come to the house of God, we need to have the joy and the presence of God. Believe that God is here. Believe that God can do a miracle in our life. ಅದಕ್ಕಾಗಿ ಆಲಯದ ಒಳಗಡೆ ಬರುವಾಗಲೇ ಸಂತೋಷವನ್ನು ಹೊತ್ತುಕೊಂಡು ಬಂದವರಾಗಿ ಇಲ್ಲಿ ಕರ್ತನು ಇದ್ದಾನೆ, ಬಿಡುಗಡೆಯನ್ನು ಕೊಡುತ್ತಾನೆ ಎನ್ನುವಂತ ಸಂತೋಷದಲ್ಲಿರಬೇಕು. Hallelujah. 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 Some people think that Jesus is still hanging on the cross. ಕೆಲವರು ತಾನೇ ಅಂದುಕೊಳ್ತಾ ಇದ್ದಾರೆ ಯೇಸು ಕ್ರಿಸ್ತನು ಈಗಲೂ ಕೂಡ ಶಿಲುಬೆಯಲ್ಲಿ ನೇತು ಹಾಕಲ್ಪಟ್ಟಿದ್ದಾನೆ ಎಂಬುದಾಗಿ. You know, we see in the Catholic churches still Jesus is hanging on the cross. ಕೆಲವು ಸ್ಥಳಗಳನ್ನು ನಾವು ನೋಡುವಾಗ ಅವರು ತಾನೇ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನನ್ನು ನೇತು ಹಾಕಿದ್ದಾರೆ. They will come and stand in front of the Jesus and said, "Oh Jesus, you're still there. When you are going to release me?" ಅಲ್ಲಿ ಕೆಲವರು ತಾನೇ ಅದರ ಮುಂದೆ ಬಂದು ನಿಂತ್ಕೊಂಡು, ಯೇಸುವೇ ಈಗಲೂ ಕೂಡ ಶಿಲುಬೆಯ ಮೇಲೆ ಇದ್ದೀಯಾ, ನೀನು ಯಾವಾಗ ಇಳಿದು ಬಂದು ನನ್ನನ್ನು ರಕ್ಷಿಸ್ತೀಯ ಎಂಬುದಾಗಿ ಹೇಳ್ತಾರೆ. But I want to tell you, people of God, ನಾನು ದೇವರ ಮಕ್ಕಳೇ ನಿಮಗೊಂದು ವಿಷಯವನ್ನು ಹೇಳ್ತೇನೆ. the God whom we worship is not a dead God. He's not hanging on the cross. He's not in the grave. He's a risen God. ನಾವು ಆರಾಧಿಸ್ತಾ ಇರುವಂತ ದೇವರು ಸತ್ತವನಲ್ಲ, ಆತನು ಸಮಾಧಿಯಲ್ಲಿ ಇಡಲ್ಪಟ್ಟವನಲ್ಲ, ಆತನು ಪುನರುತ್ಥಾನ ಒಂದು ಎಬ್ಬಿಸಲ್ಪಟ್ಟಂತ ದೇವರು. Hallelujah. 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 If you know your God is a risen God, I am telling you, every walk of your life you will see victory upon victory in your life. ಯೇಸು ಕ್ರಿಸ್ತನು ತಾನೇ ಜೀವದಿಂದ ಎದ್ದವನೆಂಬುದಾಗಿ ನೀನು ತಿಳಿದುಕೊಳ್ಳುವುದಾದರೆ ನಿನ್ನ ಜೀವಿತದ ಪ್ರತಿ ಒಂದೊಂದು ಕೆಲಸದಲ್ಲಿಯೂ ಜಯದ ಮೇಲೆ ಜಯವನ್ನು ನೀನು ಹೊಂದುತ್ತೀಯ. If you know that you are coming and worshiping the Lord in the presence of God, if you know that God exists in this place, I am telling you, you will never see failures in your ಈ life. ಆಲಯದ ಒಳಗಡೆ ದೇವರು ಇದ್ದಾನೆ, ಪ್ರಕಟವಾಗುತ್ತಾನೆ ಎನ್ನುವಂತ ಬೋಧ್ಯವು ನಿನಗುಂಟಾಗಿ ಅದರ ಅನುಭವದಲ್ಲಿ ನಿನ್ನಿದ್ರೆ ಸೋಲು ಬರುವುದೇ ಇಲ್ಲ ನಿನ್ನ
ಜೀವಿತದಲ್ಲಿ. Hallelujah. 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 As I was sitting and praising the name of the Lord here in this ಈ place, ಸ್ಥಳದಲ್ಲಿ ಕುಳಿತುಕೊಂಡು ಕರ್ತನ ನಾಮವನ್ನು ಘನಪಡಿಸಿ ಸ್ತುತಿಸ್ತಾ ಇರುವಾಗ God was showing me that God is going to raise up many people here for His kingdom in this place. ದೇವರು ತಾನೇ ತೋರಿಸಿದ್ರು ಈ ಆಲಯದಿಂದ ಅನೇಕ ಜನಗಳನ್ನ ಕರ್ತನ ರಾಜ್ಯಕ್ಕಾಗಿ ಎಬ್ಬಿಸುವಂತದನ್ನ ನೋಡಿದೆ. Hallelujah. Hallelujah. I'm telling you, for the glory of God, there's families here who have come here, whose children have been growing. It is a foundation in their life where God is going to begin a blessing in their life, where God is going to raise up people from this place. ನಾನು ದೇವರ ಮಹಿಮೆಗಾಗಿ ಹೇಳ್ತಾ ಇದ್ದೇನೆ, ಇಲ್ಲಿ ಕುಳಿತು ವಾಕ್ಯವನ್ನು ಕೇಳ್ತಾ ಇರುವಂತ ಈ ಚಿಕ್ಕ ಮಕ್ಕಳು ತಾನೇ ಈ ಬುನಾದಿಯಾಗಿದ್ದುಕೊಂಡು ದೇವರ ಮಹಿಮೆಗಾಗಿ ಎಬ್ಬಿಸಲ್ಪಡ್ತಾರೆ, ಅವರು ಅಭ್ಯಾಡಿಕೊಳ್ತಾರೆ. Hallelujah. 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 I'm telling you, for the glory of God, ನಾನು ಇದನ್ನ ದೇವರ ಮಹಿಮೆಗಾಗಿ ನಿಮಗೆ ಹೇಳ್ತಾ the ಇದ್ದೇನೆ. time has come for a revival in this place. ಈ ಸ್ಥಳದಲ್ಲಿ ಒಂದು ಉಜ್ಜೀವನದ ಸಮಯಕ್ಕಾಗಿ ಇದು ಬಂದಿದೆ ಈಗ. The time has come to bring a breakthroughs in your lives. ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಗಾಗಿ ಸಮಯ ಬಂದಿದೆ. The time has come for everything which was lost in your life. God is going to restore back everything in your ನಿನ್ನ life. ಜೀವಿತದಲ್ಲಿ ಏನೆಲ್ಲ ನಷ್ಟವಾಗಿ ಹೋಗಿದೆಯೋ ದೇವರು ಅದನ್ನ ಮತ್ತೆ ನಿನ್ನ ಕೈಗೆ ಒಪ್ಪಿಸಿ ಪುನರ್ಸ್ಥಾಪನೆ ಮಾಡ್ತಾ ಇದ್ದಾನೆ. Hallelujah. 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 There was so much of confusion and attack upon your families. ನಿನ್ನ ಕುಟುಂಬದಲ್ಲಿ ಅನೇಕ ಗೊಂದಲಗಳು ಬಂದಿದ್ದವು. And so much of confusion in your ministry, in the work of God. ದೇವರ ಕಾರ್ಯಗಳಲ್ಲಿ ಗೊಂದಲಗಳು ಕೂಡ ನಿನ್ನಲ್ಲಿದ್ದವು. But God is telling you, ದೇವರು ನಿನಗೆ ಹೇಳ್ತಾ ಇದ್ದಾರೆ, God is going to restore back whatever the devil stole from this place. ಈ ಸ್ಥಳದಿಂದ ಸೈತಾನನು ಏನೆಲ್ಲ ಕದ್ದುಕೊಂಡಿದ್ದಾನೋ ಅದನ್ನ ದೇವರು ಮತ್ತೆ ಸ್ಥಾಪಿಸುವವನಾಗಿದ್ದಾನೆ. Everything God is going to restore back in your families. ನಿನ್ನ ಕುಟುಂಬಗಳಲ್ಲಿ ದೇವರು ಪುನರ್ಸ್ಥಾಪನೆ ಮಾಡುತ್ತಾನೆ. Every blessing was stolen from your life, God is going to give back in a double portion. ನಿನಗಾಗಿ ಏನೆಲ್ಲ ಆಶೀರ್ವಾದಗಳನ್ನ ಸೈತಾನನು ಕದ್ದುಕೊಂಡನೋ ದೇವರು ಅದನ್ನ ಪುನರ್ಸ್ಥಾಪನೆ ಮಾಡ್ತಾನೆ. Hallelujah. 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 Bible says in Joel 2:25 and 26. ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, The Lord is going to repay you for the years the locusts have eaten. ಅದಕ್ಕಾಗಿ ಮಿಡತೆಗಳು ತಿಂದು ಬಿಟ್ಟಂತದ್ದನ್ನ ಹಾಳಾದಂತದ್ದನ್ನ ದೇವರು ನಿನಗೆ ಪುನರ್ಸ್ಥಾಪನೆ ಮಾಡಿ ಕೊಡ್ತಾನೆ. The great locust and the young locust and the other locust and the locust swarm. ಯಾವ ಎಲ್ಲ ಮಿಡತೆಗಳು ತಿಂದು ನಾಶವನ್ನ ಮಾಡಿಬಿಟ್ಟವೋ God is going to restore back and repay everything in your life. ದೇವರು ತಾನೇ ಅದನ್ನ ಪುನರ್ಸ್ಥಾಪನೆ ಮಾಡಿ ಎಲ್ಲವನ್ನ ನಿನಗೆ ಹಿಂತಿರುಗಿಸಿ ಕೊಡುವವನಾಗಿದ್ದಾನೆ. Hallelujah. 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 When the word of God and the promise of God is declared, every child of God, if you believe it, it is for you. You need to claim it by lifting up your hands and saying it is for me. ದೇವರ ವಾಗ್ದಾನಗಳನ್ನ ಯಾರೆಲ್ಲ ಕೇಳಿಸಿಕೊಳ್ತಾರೋ ಇದು ನನಗೆ ಎಂಬುದಾಗಿ ನಂಬಿಕೆಯಿಂದ ಕೈಗಳನ್ನು ಎತ್ತಿ ನೀನು ಹೊಂದಿಕೊಳ್ಳುವಾಗ ಅದು ನಿನ್ನದೇ ಆಗಿ ಹೋಗ್ತದೆ. Hallelujah. 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 Simply don't come to the church by simply for sake of coming. Don't fold your hands and sit. Don't warm up these chairs and go back. I am telling you, you're wasting your time in the presence of God. ಸುಮ್ಮನೆ ನಾಮಕಾವಸ್ಥೆಗಾಗಿ ಸಭೆಗೆ ಬಂದು ಎರಡು ಕೈಗಳನ್ನು ಕಟ್ಟಿಕೊಂಡು ಮೌನವಾಗಿ ಕುಳಿತುಕೊಳ್ಳುವಂತದಲ್ಲ. ನಾನು ಹೇಳ್ತಾ ಇದ್ದೇನೆ, ನೀವು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವವರಾಗಿರ್ತೀರಿ. You're wasting your time because you don't know to receive the blessings from the Lord. ದೇವರ ಆಶೀರ್ವಾದಗಳನ್ನ ದೇವರಿಂದ ಹೊಂದಿಕೊಳ್ಳುವಂತದ್ದು ನಿನಗೆ ಗೊತ್ತಿಲ್ಲದೆ ಇರೋದ್ರಿಂದ ಸಮಯ ಕಳೀತಾ ಇದೆಯಾ ನೀನು? This place is not an ordinary place, but this is the place of the holy, most holy place where the word of God is declared, so that the word of God will be a blessing and it is going to revive in your hearts. ಈ ಸ್ಥಳ ಎನ್ನುವಂತದ್ದು ಸುಮ್ಮನೆ ಸಾಧಾರಣವಾದಂತ ಸ್ಥಳವಲ್ಲ. ಈ ಸ್ಥಳದಲ್ಲಿ ದೇವರ ವಾಕ್ಯಗಳು ಪ್ರಕಟವಾಗುವಂತದ್ದು, ದೇವರ ವಾಕ್ಯಗಳು ಪ್ರಕಟವಾಗುವಂತದರ ಮೂಲಕ ಆಶೀರ್ವಾದಗಳು ಬಿಡುಗಡೆ ಆಗುವಂತ ಸ್ಥಳ ಇದಾಗಿದೆ. Hallelujah. Hallelujah. This place is not a place where simply anybody comes and stands, but they carry the anointing of the Lord, and the word is being declared, so that the word will be manifested in your life and the word will change every circumstances in your life. ಅದಕ್ಕಾಗಿ ಇಲ್ಲಿ ಬರುವಂತವರು ಸುಮ್ಮನೆ ಬಂದು ನಿಲ್ಲುವಂತದ್ದಲ್ಲ. ಇಲ್ಲಿ ಬರುವಂತವರು ದೇವರ ಅಭಿಷೇಕವನ್ನು ಹೊತ್ತುಕೊಂಡು ಬರುವಂತವರಾಗಿದ್ದಾರೆ. ಇಲ್ಲಿ ಬಂದು ಸುವಾರ್ತೆಯನ್ನು ಸಾರುವಂತದ್ದು ನಿನ್ನ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನ ದೇವರ ಪ್ರಸನ್ನತೆ ಮೂಲಕ ತರುವಂತದ್ದಾಗಿರ್ತದೆ. Hallelujah. 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 This day morning I want to tell you, people of God, ಈ ದಿನದ ಬೆಳಗಿನ ವೇಳೆಯಲ್ಲಿ ನಿಮಗೊಂದು ವಿಷಯವನ್ನು ಹೇಳ್ತೇನೆ when you come ದೇವಜನರೇ. to the Sunday after Sunday for this place, for the service, to receive something from God, prepare your hearts that God is speaking to you, that God is going to change every circumstances in your life. ಭಾನುವಾರದಿಂದ ಭಾನುವಾರದವರೆಗೆ ನೀವು ಇಲ್ಲಿ ಆರಾಧನೆಗೆ ಬರುವಾಗ ನಿಮ್ಮನ್ನು ನೀವೇ ಸಿದ್ಧ ಮಾಡಿಕೊಂಡು ಈ ಸ್ಥಳಕ್ಕೆ ಬರ್ರಿ, ದೇವರು ನಿಮ್ಮೊಂದಿಗೆ ಮಾತನಾಡುವುದಕ್ಕಾಗಿ. Hallelujah. Hallelujah. Joel 2:25-26 says God is going to repay for the years the locusts have eaten, the great locust and the young locust and the other locust and the locust swarm.
ಅದಕ್ಕಾಗಿ ಯೋವೇಲ 2:25 ವಾಕ್ಯದ ಅಡಿಸ್ಥಾನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಮಿಡತೆಗಳು ತಿಂದು ಬಿಟ್ಟಂತದ್ದೆಲ್ಲವನ್ನ ದೇವರು ಹಿಂತಿರುಗಿ ನಿನಗೆ ಕೊಡುವವನಾಗಿದ್ದಾನೆ. All these years, whatever the battle you were fighting in your life, God is going to raise up an army. God is going to send his army to stand with you and to fight for every work, whatever the devil stole in your life. ಅದಕ್ಕಾಗಿ ನಿನ್ನ ಜೀವಿತದಲ್ಲಿ ಈಗ ನೀನು ಏನೆಲ್ಲ ಹೋರಾಟಗಳನ್ನು ಮಾಡುತ್ತಾ ಇದೆಯೋ, ದೇವರು ತಾನೇ ನಿನಗಾಗಿ ಒಂದು ಸೈನ್ಯವನ್ನು ಎಬ್ಬಿಸಿ ದೇವರು ತಾನೇ ನಿನಗಾಗಿ ಯುದ್ಧವನ್ನ ಮಾಡಿ ನಿನಗೆ ಜಯವನ್ನು ಕೊಡುವವನಾಗಿದ್ದಾನೆ. Hallelujah. 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 God is going to release plentiness in your life, plentiness in your job, plentiness in your family. You is never going to lack anything in your life. ಅದಕ್ಕಾಗಿ ದೇವರು ತಾನೇ ಅಧಿಕವಾದದ್ದನ್ನ ನಿನ್ನ ಕೆಲಸದಲ್ಲಿಯೂ ಬಿಡುಗಡೆ ಮಾಡುತ್ತಾನೆ, ಅಧಿಕವಾದದ್ದನ್ನ ನಿನ್ನ ಕುಟುಂಬದಲ್ಲಿಯೂ ಬಿಡುಗಡೆ ಮಾಡುತ್ತಾನೆ. ನೀನು ತಾನೇ ಸಂತೋಷವುಳ್ಳವನಾಗಿರ್ತೀಯ, ಸಂತೋಷ ಕಳೆದುಕೊಳ್ಳುವುದಿಲ್ಲ. When you start praising the name of the Lord because of the goodness of God, you will see more blessings going to come upon your family. ದೇವರ ಒಳ್ಳೆಯ ಕಾರ್ಯಗಳನ್ನು ನೆನೆದು ದೇವರ ನಾಮವನ್ನ ಕೃತಜ್ಞತೆಯಿಂದ ಘನಪಡಿಸುವಾಗ ಇನ್ನೂ ಅನೇಕ ಆಶೀರ್ವಾದಗಳು ನಿನ್ನ ಕುಟುಂಬದ ಒಳಗೆ ಬರ್ತದೆ. God is promising it to you. ದೇವರು ತಾನೇ ನಿನಗೆ ವಾಗ್ದಾನವಾಗಿ ಹೇಳ್ತಾ ಇದ್ದಾನೆ, never again you are going to be put to shame. ನೀನು ಮತ್ತೆ ಎಂದೆಂದಿಗೂ ಕೂಡ ಅವಮಾನಕ್ಕೆ ಒಪ್ಪಿಸಿಕೊಡುವುದಿಲ್ಲ. You might be shamed in front of your society. ನಿನ್ನ ಸಮಾಜದ ಮುಂದೆ ನೀನು ಅವಮಾನಕ್ಕೆ You ಒಳಗಾಗಿರಬಹುದು. might have been shamed in your family. ನಿನ್ನ ಕುಟುಂಬದಲ್ಲಿ ನಿನಗೆ ಅವಮಾನ ಆಗಿರಬಹುದು. You might be shamed in your workplace. ನಿನ್ನ ಕೆಲಸದ ಸ್ಥಳದಲ್ಲಿ ಅವಮಾನ ಆಗಿರಬಹುದು. But God is going to restore back everything once again. Glory, once again the blessing and honor is going to be restored in your life. ದೇವರು ತಾನೇ ಮತ್ತೊಂದು ಬಾರಿ ಎಲ್ಲವನ್ನ ಪುನಃಸ್ಥಾಪನೆ ಮಾಡುವಂತವನಾಗಿದ್ದಾನೆ. ಮಹಿಮೆಯನ್ನು ಪುನಃಸ್ಥಾಪಿಸುತ್ತಾನೆ, ಆಶೀರ್ವಾದವನ್ನ ನಿನಗಾಗಿ ಪುನಃಸ್ಥಾಪನೆ ಮಾಡುತ್ತಾನೆ. Wherever you put down your head, God is going to make up your head to be lifted high among all the people. ನಿನ್ನ ತಲೆಯು ಎಲ್ಲೆಲ್ಲ ಭಾಗಿಸಲ್ಪಟ್ಟದಾಗಿತ್ತೋ ಅದೇ ಸ್ಥಳದಲ್ಲಿ ಆ ಜನರ ಮುಂದೆ ನಿನ್ನ ತಲೆ ಎತ್ತಲ್ಪಡುವಾಗೆ ದೇವರು ಮಾಡ್ತಾನೆ. Hallelujah. 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 I'm telling you for the glory of God. ದೇವರ ಮಹಿಮೆಗಾಗಿ ನಿಮಗೆ ಇದನ್ನು ಹೇಳ್ತಾ ಇದ್ದೇನೆ. Every promise what I declared, what God promised, it's going to be fulfilled in your life. ದೇವರು ತಾನೇ ಏನನ್ನ ವಾಗ್ದಾನವಾಗಿ ಮಾತನಾಡಿದಾನೋ ಅದು ನಿಮ್ಮ ಜೀವಿತಗಳಲ್ಲಿ ನೆರವೇರುವಂತದ್ದಾಗಿರುತ್ತದೆ. Hallelujah. 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 Learn to receive the word. ಅದಕ್ಕಾಗಿ ದೇವರ ವಾಕ್ಯಗಳನ್ನು ಹೊಂದಿಕೊಳ್ಳಿರಿ. When you receive and believe on the promise of God, what is declared, I am telling you, your life will change in your life. ಇಲ್ಲಿ ಬರುವಂತದರ ಮೂಲಕವಾಗಿ ಇಲ್ಲಿ ಬಂದು ಮಾತನಾಡುವಂತ ವಾಗ್ದಾನದ ಮಾತುಗಳನ್ನು ನಂಬುವುದರ ಮೂಲಕ ನಿಮ್ಮ ಜೀವಿತವೇ ಬದಲಾಗಿ ಹೋಗ್ತದೆ. Hallelujah. 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 4 important keys I want to share, and I'm going to close this message. 4 ಪ್ರಾಮುಖ್ಯವಾದ ಅಂಶಗಳನ್ನು ನಾನು ಹಂಚಿ ಅದಾದ ನಂತರ ನಾನು ಮುಗಿಸ್ತೇನೆ ಸಂದೇಶ. How you are going to inherit blessings in your life. ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನ ನೀವು ಯಾವ ರೀತಿಯಾಗಿ ಸ್ವಾಧೀನ How ಮಾಡಿಕೊಳ್ಳುತ್ತೀರಾ? you can see everyday blessings in your life. ಯಾವ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ದಿನನಿತ್ಯವೂ ಒಂದು ಆಶೀರ್ವಾದ ಹೊಂದ್ಕೊಳ್ತೀರಿ? So many promises are declared in the presence of God. ದೇವರ ಪ್ರಸನ್ನತೆಯಲ್ಲಿ ಅನೇಕ ವಾಗ್ದಾನಗಳು ಪ್ರಕಟಿಸಲ್ಪಡುತ್ತದೆ. You read the word of God. ವಾಕ್ಯವನ್ನು ಓದ್ತೀರಾ? You feel comforted because God speaks through you through his word. ನೀವು ಆ ವಾಕ್ಯದಲ್ಲಿ ಸಿಗುವಂತ ಆದರಣೆಯಿಂದ ದೇವರು ಮಾತನಾಡಿದ್ದಾನೆ ಎಂಬುದಾಗಿ ನಂಬ್ತೀರಾ? But you don't know how to receive blessings in your life. ಆದರೆ ನಿಮಗೆ ಆಶೀರ್ವಾದ ಯಾವ ರೀತಿಯಾಗಿ ಹೊಂದ್ಕೊಳ್ಬೇಕು ಎಂಬುದಾಗಿ ಗೊತ್ತಿಲ್ಲ. But you don't know how to hold on that word in your life so that it can turn into blessings in your life. ಅದಕ್ಕಾಗಿ ಬರುವಂತದನ್ನು ಯಾವ ರೀತಿಯಾಗಿ ಇಟ್ಕೊಂಡು ಅದನ್ನು ಆಶೀರ್ವಾದವಾಗಿ ತಿರುಗಿಸಬೇಕು ಎಂಬುದಾಗಿ ಗೊತ್ತಿಲ್ಲ. First thing I want to tell you, people of God. ಮೊದಲನೇದಾಗಿ ನಾನು ನಿಮಗೆ ಹೇಳ್ತೇನೆ ದೇವ ಜನರೇ. First thing we need to understand that every promise is an amen in our life. ಅದಕ್ಕಾಗಿ ಪ್ರತಿ ಒಂದೊಂದು ವಾಗ್ದಾನಗಳಿಗೆ ನಾವು ನಂಬಿ ಆಮೆನ್ ಎಂಬುದಾಗಿ ಹೊಂದಿಕೊಳ್ಳುವಂತವರಾಗಿರಬೇಕು. Hallelujah. 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 The promise of God, what is written in the Bible, it is an amen, and it is for every need in our life. ಅದಕ್ಕಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತ ವಾಗ್ದಾನಗಳನ್ನು ಓದಿಕೊಳ್ಳುವಾಗ ಆ ಎನ್ನುವಂತ ಅಕ್ಷರ ಆಮೆನ್ ಎಂಬುದರ ಮೂಲಕವಾಗಿ ಆರಂಭವಾಗ್ತದೆ. The first thing for us we need to believe on the promise of God. ಅದಕ್ಕಾಗಿ ಪ್ರಾಮುಖ್ಯವಾಗಿ ನಾವು ದೇವರ ವಾಗ್ದಾನಗಳನ್ನು ನಂಬುವವರಾಗಿರಬೇಕು. 2 Corinthians 1:20 says, for no matter how many promises God has made, they are yes in Christ, and so through him the amen is spoken by us. ಅದಕ್ಕಾಗಿ 2 ಕೊರಿಂಥದಲ್ಲಿ 1:20 ವಾಕ್ಯನ ಅಧಿಷ್ಠಾನದಲ್ಲಿ ನಾವು ನೋಡಿಕೊಳ್ಳುವಾಗ ಎಷ್ಟು ವಾಗ್ದಾನಗಳಿದೆ ಎಂಬುದಾಗಿ ಅಲ್ಲ, ಆಮೆನ್ ಎಂಬುದಾಗಿ ನೆರವೇರಿಸುವಂತ ಒಂದು ಇದಾಗಿದೆ. Hallelujah. 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 When you read the word of God, when you come across the promise of God, when you hear the promise of God, you need to believe that it is for you. ಈ ಸ್ಥಳಕ್ಕೆ ಬಂದು ದೇವರ ವಾಗ್ದಾನಗಳನ್ನು ನೀವು ಕೇಳಿಕೊಳ್ಳುವಾಗ ಆ ವಾಗ್ದಾನಗಳು ನಿಮಗೆ ಎಂಬುದಾಗಿ ನೀವು ಹೊಂದಿಕೊಳ್ಳುವವರಾಗಿರಬೇಕು. Every day we need to meditate upon the promise of God. ಅದಕ್ಕಾಗಿ ಪ್ರತಿದಿನವೂ ದೇವರ ವಾಗ್ದಾನಗಳನ್ನು ನಾವು ಧ್ಯಾನಿಸುವವರಾಗಿರಬೇಕು. Every day we go through some other trials and temptations.
temptation and troubles in our lives. ಪ್ರತಿದಿನವೂ ನಾವು ತಾನೇ ಅನೇಕ ಶೋಧನೆಗಳಿಗೂ ತೊಂದರೆಗಳಿಗೂ ಒಳಗಾಗಿ ಹೋಗ್ತೇವೆ. For every day to overcome those trials and situation in your life, you need to have one promise of God which can change every circumstances in your life. ಪ್ರತಿದಿನದ ಆ ಒಂದು ಕಾರ್ಯಗಳಲ್ಲಿ ನಿಮಗೆ ಒಂದು ದೇವರು ಮಾಡಿದ ವಾಗ್ದಾನ ಒಂದಿರುವುದಾದ್ರೆ ಆ ಒಂದು ವಾಗ್ದಾನ ನಿಮ್ಮ ಎಲ್ಲ ಸ್ಥಿತಿಗತಿಗಳನ್ನು ಬದಲಾಯಿಸುವಂತದ್ದಾಗ್ತದೆ. Hallelujah. 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 The Bible says ಸತ್ಯವೇದ ಹೇಳ್ತದೆ in Hebrews chapter 4 verses 12, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, for the word of God is alive and active. ದೇವರ ವಾಕ್ಯ ಎನ್ನುವಂಥದ್ದು ಸಜೀವವಾದಂಥದ್ದು, ಕಾರ್ಯ The ಸಾಧಕವಾದಂಥದ್ದು. word of God is not dead, but it is alive and active. ದೇವರ ವಾಕ್ಯ ಎನ್ನುವಂಥದ್ದು ಸತ್ತಂತದ್ದಲ್ಲ, ಅದು ಸಜೀವವಾದಂಥದ್ದು, It ಕ್ರಿಯಾಸಾಧಕವಾದಂಥದ್ದು. is sharper than a double-edged sword. ಅದು ತಾನೇ ಇಬ್ಬಾಯಿ ಕತ್ತಿಗಿಂತಲೂ ಹದವಾದಂಥದ್ದು. Penetrates into the dividing soul and spirit's joints and marrows. ಅದು ತಾನೇ ಕೀಲು ಮಜ್ಜೆಗಳನ್ನ ವಿಭಾಗಿಸಿ ತೂರಿ It ಹೋಗುವಂತದ್ದಾಗಿದೆ. judges the thoughts and the attitudes of the heart. ಹೃದಯದ ಯೋಚನೆಗಳನ್ನ ಆಲೋಚನೆಗಳನ್ನ ಅದು ನಿಯಂತ್ರಿಸಿ ನ್ಯಾಯ ತೀರಿಸುವಂತದ್ದಾಗಿರ್ತದೆ. Hallelujah. 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 God's word is not a dead word. ದೇವರ ವಾಕ್ಯ ಎನ್ನುವಂಥದ್ದು ಸತ್ತ ವಾಕ್ಯವಲ್ಲ. But every word what you read, it is alive and active. ಏನೆಲ್ಲ ವಾಕ್ಯವು ಬರೆಯಲ್ಪಟ್ಟಿದೆಯೋ ಅದು ಸಜೀವವಾದಂಥದ್ದು, ಕ್ರಿಯಾಸಾಧಕವಾದದ್ದಾಗಿದೆ. And it is like a double-edged sword, the word of God says. ಅದು ತಾನೇ ಇಬ್ಬಾಯಿ ಕತ್ತಿಯೋಪಾದಿಯಲ್ಲಿ ತೂರಿ ಹೋಗುವಂತದ್ದಾಗಿದೆ And it enters into the soul, it enters into the joints, and it enters into the marrows. ಮಾಂಸದ ಒಳಗೂ ಕೀಲು ಮಜ್ಜೆಗಳ ಒಳಗೂ ಅದು ಪ್ರವೇಶ ಮಾಡಿ ಹೋಗ್ತದೆ. Hallelujah. 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 That is the power of the word of God. ಅದು ದೇವರ ವಾಕ್ಯದ ಶಕ್ತಿಯಾಗಿದೆ. Amen. 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 Today I want to tell you, people of God, ಅದಕ್ಕಾಗಿ ಈ ದಿನದಲ್ಲಿ ದೇವಜನರೇ ನಿಮಗೆ ಹೇಳ್ತೇನೆ, the promise of God what you hears in your life, ನೀವು ತಾನೇ ಏನೆಲ್ಲ ವಾಗ್ದಾನವನ್ನು ನಿಮ್ಮ ಕಿವಿಯಲ್ಲಿ ಕೇಳ್ತಿರೋ, the promise of God where you claim it by claiming it amen in your life, ನೀವು ಯಾವುದನ್ನೆಲ್ಲ ಆಮೇನ್ ಎಂಬುದಾಗಿ ಅದನ್ನು ಹೊಂದಿಕೊಳ್ತಿರೋ, every promise of God will be fulfilled in your life. ಎಲ್ಲ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರ್ತದೆ. Because it's not ordinary words. ಯಾಕೆಂದರೆ ಇದು ಸಾಧಾರಣವಾದ ವಚನ ಅಲ್ಲ, It is not a dead word. ಇದು ಸತ್ತ ವಚನ ಅಲ್ಲ, It is the word which contains life, which can change every circumstance. ಇದು ತಾನೇ ಜೀವವನ್ನ ಹಿಡಿದಿಟ್ಟಿರುವಂತ ವಾಕ್ಯವಾಗಿದೆ. It can change every dead situation in your life, which can come to our life in your lives. ಎಲ್ಲ ನಿನ್ನ ಸತ್ತ ಸ್ಥಿತಿಗತಿಗಳನ್ನ ತೆಗೆದು ಜೀವವನ್ನ ತರುವಂತ ಸ್ಥಿತಿಯನ್ನು ಮಾಡ್ತದೆ. Hallelujah. 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 Numbers 23:19 says, ಅದಕ್ಕಾಗಿ ಅರಣ್ಯಕಾಂಡ 23:19 ಹೇಳ್ತದೆ, God is not a human. ದೇವರು ಮನುಷ್ಯನಲ್ಲ. God is not a man. ದೇವರು ಮನುಷ್ಯನಂತಲ್ಲ. Man will say so many things in our lives. ಮನುಷ್ಯನು ಅನೇಕ ಮಾತುಗಳನ್ನು ಆಡ್ತಾನೆ ನಮ್ಮ ಓ, ಜೀವಿತದಲ್ಲಿ. ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ ಎಂಬುದಾಗಿ ನಿನ್ ಹೇಳ್ತಾನೆ. ಕಷ್ಟ ನಾನು ನೋಡ್ಕೊಂತೀನಿ, ನಿನ್ನ ಕಷ್ಟ ನಾನು ನೋಡ್ತೀನಿ ಎಂಬುದಾಗಿ ಹೇಳ್ತಾನೆ. ನಿನ್ ಕಷ್ಟ ಬಂದಾಗ ಅವನೇ ಫಸ್ಟ್ ಓಡೋಗೋದು. ನಿನ್ನ ಕಷ್ಟ ಬಂದಾಗ ನಿನ್ನನ್ನ ಬಿಟ್ಟು ಯಾರು ಇರ್ತೀನಿ ಅಂದ ಅವನೇ ಜೋರಾಗಿ ಓಡೋಗ್ತಾನೆ. Hallelujah. Hallelujah. But when God promises, ದೇವರು ವಾಗ್ದಾನ ಮಾಡಿದಾನೆ ಅಂದ್ರೆ, when God declares a word and promise in your life, ದೇವರು ತಾನೇ ವಾಕ್ಯವನ್ನ ವಾಗ್ದಾನವಾಗಿ ನಿನ್ನಲ್ಲಿ ಬಿಡುಗಡೆ ಮಾಡಿದ್ರೆ, God will fulfill it in your life. ದೇವರು ಅದನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸುತ್ತಾನೆ. Hallelujah. 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 When he speaks, he acts. ಆತನು ಮಾತನಾಡುವುದಾದರೆ ಆತನು ಅದನ್ನು ಕ್ರಿಯೆಗೆ ತರುವವನಾಗಿದ್ದಾನೆ. Hallelujah. Hallelujah. When he speaks, it is going to act. ಆತನು ಅದನ್ನ ಮಾತನಾಡಿದರೆ ಅದನ್ನು ನೆರವೇರಿಸ್ತಾನೆ, ನಡೆಸ್ತಾನೆ. When he promises, he fulfills this in our lives. ಆತನು ವಾಗ್ದಾನ ಮಾಡಿದರೆ ಅದನ್ನು ನೆರವೇರಿಸುವವನಾಗಿದ್ದಾನೆ. Amen. 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 If you see in the Bible, ನೀವು ಸತ್ಯವೇದವನ್ನು ನೋಡುವಾಗ we speak about Abraham. ಅಬ್ರಹಾಮನ ಕುರಿತಾಗಿ ನೋಡ್ತೇವೆ. Abraham was a father of faith. ಅಬ್ರಹಾಮನು ತಾನೇ ವಿಶ್ವಾಸದ ತಂದೆಯಾಗಿದ್ದಾನೆ. Whatever God told him, he used to believe God. ದೇವರು ಏನನ್ನೆಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ನಂಬ್ತಾ ಇದ್ದ ಆತ. If you see in the book of Genesis, from the 12th chapter to 22nd chapter, God appears to Abraham in so many times and so many ways. Every time God appears to him, he used to believe in the promise of God. ಆದಿಕಾಂಡ 12ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೂ ನಾವು ನೋಡಿಕೊಳ್ಳುವಾಗ ದೇವರು ಅಬ್ರಹಾಮನಿಗೆ ಅನೇಕ ಸಾರಿ ಕಾಣಿಸಿಕೊಂಡು ಮಾತನಾಡಿದ ಪ್ರತಿ ಮಾತುಗಳನ್ನು ಅಬ್ರಹಾಮನು ನಂಬಿದನು. Genesis chapter 12 verses 1 and 2, if you see, ಆದಿಕಾಂಡ 12ನೇ ಅಧ್ಯಾಯ 1-2ನೇ ವಾಕ್ಯ ನೀವು ನೋಡುವಾಗ God appears to Abraham. ದೇವರು ಅಬ್ರಹಾಮನಿಗೆ ಕಾಣಿಸಿಕೊಳ್ತಾ ಇದ್ದಾನೆ. Abraham, ಅಬ್ರಹಾಮನೇ, leave your father, ನಿನ್ನ ತಂದೆ
ತಂದೆಯನ್ನ ಬಿಡು, leave your country, ನಿನ್ನ ದೇಶವನ್ನ ಬಿಡು, leave your household, ನಿನ್ನ ಎಲ್ಲ ಮನೆಯವರನ್ನ ಬಿಡು, go to the land, ನೀನು ತಾನ ತೋರಿಸುವ ದೇಶಕ್ಕೆ ಹೋಗು, go, I will bless you, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, I ಹೋಗು, will make your name great, ನಿನ್ನ ನಾಮವನ್ನ ದೊಡ್ಡದಾಗಿ ಮಾಡ್ತೇನೆ, and you will be a blessing to the nation. ನೀನು ತಾನೇ ದೇಶಗಳಿಗೆ ಆಶೀರ್ವಾದವಾಗಿರ್ತೀಯ. Now Bible says ಸತ್ಯವೇದ ಹೇಳ್ತದೆ, Abraham was not a poor man. ಅಬ್ರಹಾಮನು ಬಡವನಲ್ಲ, He had everything in his life. ಆತನಿಗೆ ಅವನ ಜೀವಿತದಲ್ಲಿ ಎಲ್ಲವೂ ಇತ್ತು, He was satisfied. ಅವನು ತಾನೇ ಸಂತೃಪ್ತಿ ಹೊಂದಿದ್ದ. Suddenly God comes to him and tells him to leave his father, leave his household, but he never wavered in the promise of God, but he believed and obeyed the promise of ದೇವರು God. ತಾನೇ ಅವನಿಗೆ ಬಂದು ನಿನ್ನ ಎಲ್ಲವನ್ನ ಬಿಟ್ಟು ನೀನು ಹೋಗಿ ಎಂಬುದಾಗಿ ಹೇಳಿದಾಗ ಆತನು ದೇವರ ವಾಗ್ದಾನವನ್ನು ನಂಬಿದ, ಅದಕ್ಕೆ ಅವನು ವಿಧೇಯನಾದ. Now God was so excited. ದೇವರು ತಾನೇ ಬಹಳ ಉತ್ಸಾಹಕ್ಕೊಳಗಾದ. Oh, Abraham believes whatever I say. ನಾನು ಏನನ್ನೆಲ್ಲ ಹೇಳ್ತೀನೋ ಅಬ್ರಹಾಂ ನಂಬ್ತಾ ಇದ್ದಾನೆ. When God told him to leave his father, leave his country, he left and he was able to see the blessings of the Lord and the promise of God to be fulfilled in his life. ದೇವರು ತಾನೇ ಹೇಳ್ತಾ ಇದ್ದಾರೆ, ತನ್ನ ತಂದೆಯನ್ನ ದೇಶವನ್ನ ಬಿಟ್ಟು ನಾನು ತೋರಿಸುವ ಸ್ಥಳಕ್ಕೆ ಹೋಗಿ ಎಂಬುದಾಗಿ, ಆದರೆ ಆತನು ಆ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದಾನೆ. God used to be so excited. ದೇವರು ತಾನೇ ಉತ್ಸಾಹಕ್ಕೊಳಗಾದ. Oh, he used to come to Abraham. ಆತನು ಅಬ್ರಹಾಮನ ಬಳಿ ಬರ್ತಾ ಇದ್ದ. Abraham, ಅಬ್ರಹಾಮನೇ, I am going to be your shield. ನಾನು ತಾನೇ ನಿನ್ನ ಗುರಾಣಿಯಾಗಿರ್ತೇನೆ. I am going to be your great reward. ನಾನು ತಾನೇ ನಿನಗೆ ಇರುವಂತ I am ಬಹುಮಾನವಾಗಿರ್ತೇನೆ. going to bless you with a child. ನಾನು ನಿನ್ನನ್ನು ಮಗುವಿನಿಂದ ಆಶೀರ್ವದಿಸ್ತೇನೆ. I am going to give you all the land what you see in your life. ನೀನು ಏನನ್ನೆಲ್ಲ ನೋಡ್ತಾ ಇದ್ದೀಯೋ ಅದೆಲ್ಲವನ್ನ ನಿನಗೆ ಕೊಡ್ತೇನೆ. And Abraham believed it. ಅಬ್ರಹಾಮನು ಅದನ್ನ ನಂಬಿದ. Still God was excited. ದೇವರು ಅದರಲ್ಲಿ ಉತ್ಸಾಹ ಹೊಂದಿದ. Oh, I want to show him much more things. ಅವನಿಗೆ ತಾನೇ ಅಧಿಕವಾದ ಕಾರ್ಯಗಳನ್ನು ನಾನು ತೋರಿಸಬೇಕು. And he used to come with Abraham. ಅಬ್ರಹಾಮನೊಂದಿಗೆ ಬರ್ತಾ ಇದ್ದ. He used to put hand on Abraham. ಅಬ್ರಹಾಮನ ಭುಜದ ಮೇಲೆ ಕೈ ಹಾಕ್ತಾ ಇದ್ದ. Come Abraham. ಬಾ ಅಬ್ರಹಾಮನೇ. He used to take out of his house. ಅವನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದ. And he used to tell Abraham, ಅಬ್ರಹಾಮನಿಗೆ ಹೇಳ್ತಾ ಇದ್ದ, Abraham, ಅಬ್ರಹಾಮನೇ, believe in me. Believe in me. ನನ್ನಲ್ಲಿ ನಂಬಿಕೆ ಇಡು. You see the stars in the sky. ನೀನು ಆಕಾಶದ ನಕ್ಷತ್ರಗಳನ್ನು ನೋಡು. You see the stars in the sky. ಆಕಾಶದ ನಕ್ಷತ್ರಗಳನ್ನು If ನೋಡು. you count one star, ಅದರಲ್ಲಿರುವ ಒಂದನ್ನು ನೀನು if you count all the stars, ಅವೆಲ್ಲವುಗಳನ್ನ ನೀನು ಎಣಿಸೋದಾದ್ರೆ so shall be your offspring. ನಿನಗಿರುವಂತ ಆಶೀರ್ವಾದಗಳು ಅಷ್ಟಿರ್ತದೆ. So shall be your offspring. ನಿನ್ನ ಆಶೀರ್ವಾದಗಳು ಆ ರೀತಿಯಾಗಿರ್ತದೆ. Now imagine, ನೀವು ಊಹಿಸ್ರಿ, Abraham was not 30 years old. ಅಬ್ರಹಾಮನಿಗೆ 30 ವರ್ಷ ಆಗಿರ್ಲಿಲ್ಲ, Not 25 years old. 25 ವರ್ಷ ಆಗಿರ್ಲಿಲ್ಲ, Not even 50 years. 50 ವರ್ಷ ಆಗಿರ್ಲಿಲ್ಲ. God promised Abraham a child. ಅಬ್ರಹಾಮನಿಗೆ ದೇವರು ಮಗು ಕೊಡ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಾಗ He was 75 years old. 75 ವರ್ಷದವನವನಾಗಿದ್ದ. 75 years old. 75 ವರ್ಷದವನವನಾಗಿದ್ದ. If you see in our life, ನಮ್ಮ ಜೀವಿತದಲ್ಲಿ ನಾವು ನೋಡಿಕೊಳ್ಳುವಾಗ, if God comes through God comes and speaks through a servant of God, ದೇವರು ತಾನೇ ಒಬ್ಬ ಸೇವಕರ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡುವಾಗ, ಏ ನಿನ್ ಮನೆ ಬಿಡು, ನಿನ್ನ ಮನೆ ಬಿಡು, ನೀನು ನಿನ್ನ ಆಸ್ತಿ ಬಿಡು, ನಿನ್ನ ಆಸ್ತಿನ ಬಿಡು, ನಿನ್ನೆಲ್ಲ ಕೆಲಸ ಬಿಡು, ಎಲ್ಲ ಕೆಲಸವನ್ನ ಬಿಡು, ದೇವ್ರು ಕರೆದವ್ರೆ ನಿನಗೆ, ದೇವರು ನಿನ್ನನ್ನ ಕರೆದಿದ್ದಾನೆ, ಅಲ್ಲಿ ನಿನಗೆ ಸೇವೆ ಕಾಯ್ತಿದೆ, ಅಲ್ಲಿ ನಿನಗಾಗಿ ಸೇವೆ ಇದೆ. ಹಂಗಂದ್ರೆ ನಾವೇನಂತೀವಿ? ಆ ರೀತಿಯಾಗಿ ಹೇಳಿದ್ರೆ ನಾವೇನ್ ಹೇಳ್ತೇವೆ? ಓ ಇವ್ರಿಗೇನೋ ಹುಚ್ಚಿಗಿಚ್ಚಿ ಹಿಡಿದಿರ್ಬೇಕು, ಇವ್ರಿಗೇನೋ ಹುಚ್ಚಿಡ್ದಿದೆ, ನಾನ್ ಪ್ರಾರ್ಥನೆ ಮಾಡ್ಬೇಕು, ಇನ್ನೂ ದೇವ್ರು ನನ್ನ ಹತ್ರ ಮಾತನಾಡಿಲ್ಲ, ನಾನು ಪ್ರಾರ್ಥನೆ ಮಾಡ್ಬೇಕಿಲ್ಲ, ಇಲ್ಲಿವರೆಗೂ ನನ್ನ ಹತ್ರ ದೇವ್ರು ಮಾತಾಡಿಲ್ಲ. Hallelujah. Hallelujah. We wavered in our life when we get the word of God. ದೇವರ ವಾಕ್ಯವು ನಮ್ಮೊಳಗೆ ಬರುವಾಗ ನಾವು ಈ ರೀತಿಯಾಗಿ ಚಿಂತಿಸ್ತೇವೆ. We think we carry a double minded in our life where we never see a blessings of the Lord. ಎರಡು ಮನಸ್ಸುಗಳನ್ನು ನಾವು ಒತ್ತುಕೊಂಡು ಹೋಗುವಂತ ಕಾರಣದಿಂದ ದೇವರ ಆಶೀರ್ವಾದ ನೋಡ್ಲಿಕ್ಕೆ ಆಗಲ್ಲ. 75 years old Abraham, God promised Abraham that he will bless him with a child. 75 ವರ್ಷದವನಾದ ಅಬ್ರಹಾಮನನ್ನು ನೋಡಿ ದೇವರು ವಾಗ್ದಾನ ಮಾಡಿ ಹೇಳ್ದ, ನಿನಗೊಂದು ಮಗುವನ್ನು ಕೊಟ್ಟು ಆಶೀರ್ವದಿಸ್ತೇನೆ It ಎಂಬುದಾಗಿ. did not happen in 5 years. ಅದು 5 ವರ್ಷದಲ್ಲಿ ಆಗ್ಲಿಲ್ಲ. It did not happen in 10 years. 10 ವರ್ಷದಲ್ಲಿ ಆಗ್ಲಿಲ್ಲ. It did not happen in 20 years. 20 ವರ್ಷದಲ್ಲಿ ಅದು ಆಗ್ಲಿಲ್ಲ. 25 years he waited for the promise of God to be fulfilled in his life. 25 ವರ್ಷಗಳು ದೇವರ ವಾಗ್ದಾನವು ನೆರವೇರಲಿಕ್ಕಾಗಿ ಆತನು ಕಾದುಕೊಂಡಿದ್ದ. Hallelujah. 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 This morning, ಈ ಬೆಳಗಿನ ವೇಳೆಯಲ್ಲಿ we hear so many promises from the Lord. ಅದಕ್ಕಾಗಿ ಇಲ್ಲಿ ಅನೇಕ ದೇವರ ವಾಗ್ದಾನಗಳು ಇದರಲ್ಲಿದೆ. We hear so many promise declared word of the Lord. ದೇವರ ವಾಕ್ಯಗಳ ಮೂಲಕ ಅನೇಕ ವಾಗ್ದಾನಗಳನ್ನು ನಾವು ಕೇಳ್ತೇವೆ. We need to put the faith and we need to believe that every promise is and amen in our life. ಅದಕ್ಕಾಗಿ ಪ್ರತಿ ಒಂದೊಂದು ವಾಗ್ದಾನಗಳನ್ನು ನಾವು ನಂಬಿ ಆಮೆನ್ ಎಂಬುದಾಗಿ ಅರಿಕೆ ಮಾಡಿಕೊಳ್ಳಬೇಕು. Hallelujah. 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 The first thing is that we need to hold on to the promise of God. ಮೊದಲನೇದಾಗಿ ದೇವರ ವಾಗ್ದಾನದ ಒಳಗೆ ನಾವು